ಹಾಯ್ ಫ್ರೆಂಡ್ಸ್, ಸೋಮವಾರ ಸಂಜೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಅಡುಗೆ ಮನೆಯೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಮೆಸ್ಸಿ ಥರ ಎಲ್ಲನೂ ಕ್ಲೀನ್ ಮಾಡಿ ಅಡುಗೆ ಮನೆ ಪಾತ್ರೆ ಎಲ್ಲನೂ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಮುದ್ದು ಸಹ ಎದ್ಲು ಮಲಗಿದ್ದು, ಸ್ವಲ್ಪ ತಿಂಡಿ ಮಾಡ್ತಿದ್ಲು. ಅವನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಹಾಗೆ ನಾನು ಸಹ ಫ್ರೆಶ್ ಅಪ್ ಆಗಿ ಕೊಡುತ್ತೆ. ಫ್ರೆಶ್ ಅಪ್ ಆಗಿ ಬಂದೆ. ಬೆಳಿಗ್ಗೆ ಸ್ನಾನ ಮಾಡೋಣ ಅಂದರೆ ಗೀಝರ್ ಇಲ್ಲ ನಮ್ಮ ಮನೇಲಿ, ಸೋಲಾರ್ ಇದೆಯಲ್ಲ, ನೀರು ಕಾದಿರಲಿಲ್ಲ ಅಂತ ಸಂಜೆ ವಾರ ಮಾಡ್ತಾಯಿದ್ದೀನಿ. ಹಳೆ ಹೂವೆಲ್ಲನೂ ತೆಗೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹೊಸ ಹೂವು ಹಾಕಿ ನಾನು ಪೂಜೆ ಮಾಡಿ ಬಂದು ಕಾಫಿ ಮಾಡಿರಲಿಲ್ಲ. ಹಾಗೆ ಕಾಫಿ ಮಾಡಿ ಕುಡ್ಕೊಂಡು ಮಾತಾಡ್ತಾ ಕೂತಿದ್ದೆ. ಕರೆಂಟ್ ತೊಗೊಂಡಿತ್ತು ಅಂದ್ಬಿಟ್ಟು ಅಡುಗೆ ಮಾಡಿಬಿಡೋಣ ಅಂತ ಬೆಂಡೆಕಾಯಿ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲನೂ ಬೆಂಡೆಕಾಯಿ ಸಾಂಬಾರಿಗೆ ಏನೇನು ಬೇಕೆಲ್ಲ ಹಾಕ್ಕೊಂಡು ರುಬ್ಕೊಂಡು ಬೆಂಡೆಕಾಯಿನೂ ಸಹ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಮಾಡಿಕೊಂಡು ಬೆಂಡೆಕಾಯಿ ಸಾರು ಸಹ ರೆಡಿ ಆಯಿತು. ಮುದ್ದು ನಾನು ಅಡುಗೆ ಮಾಡ್ತಾಯಿದ್ದೆ, ಹೋಗಿ ನೋಡಿ ದೇವ್ರ ಮನೇಲಿ ಹೋಗ್ಬಿಟ್ಟು ಕೈ ಮುಗಿಯಮ್ಮ ಅಂದರೆ ಮುಗಿತಾಳೆ. ಹಾಗೆ ಅವ್ಳು ಸ್ವಲ್ಪ ತಾಟಾಡಿಸ್ಬಿಟ್ಟು ಹೊರಗಡೆ ಇಟ್ಕೊಂಡೆ. ಹಾಗೆ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ಇತ್ತು ಮಡ್ಚಿಟ್ಬಿಡೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲನೂ ಮಡಿಸ್ತಾಯಿದ್ದೆ. ಮುದ್ದು ನಾನು ಮಡಿಸ್ತೀನಿ ನನಗೆ ಬಂದು ಕುತ್ಕೊಂಡು ಆಟ ಆಡ್ತಾಯಿದ್ಲು ಬಟ್ಟೆ ಎತ್ಕೊಂಡು. ಹಾಗೆ ಬಟ್ಟೆ ಮಡಿಸಿ ಅವ್ಳಿಗೂ ಸ್ವಲ್ಪ ಅಡುಗೆ ಮಾಡಿ ಅವ್ಳಿಗೂ ತಿನ್ನಿಸ್ಕೊಂಡು ಹೊರಗಡೆ ಅಕ್ಕಿ ಎತ್ಕೊಳ್ಳಪ್ಪ ಅಂದರೆ ಅವನು ಎತ್ಕೊಂಡಿದ್ದ. ಹಾಗೆ ನಾನು ಮುದ್ದೆ ಮಾಡಿ ಎಲ್ಲರೂ ಊಟ ಮಾಡಿದ್ರು. ನೈಟು ಅಕ್ಕಿಗೆ ಬಾದಾಮಿ ನೆನೆಸ್ತೀನಿ ದಿನ ಬೆಳಗ್ಗೆ ಕೊಡೋಕ್ಕೆ. ಹಾಗೆ ನೈಟ್ ಬಾದಾಮಿ ನೆನೆಸಿ ನಾವು ಎಲ್ಲ ಊಟ ಮಾಡಿ ಈಗ ಊಟ ಆಯಿತು. ಈಗ ನಾವು ಮಾಡ್ಕೊತೀವಿ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಯಾರಿನ್ನೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ತೀನಿ, ವೀಡಿಯೋ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.